ಒಂದು ವರ್ಷಗಳ ಹಿಂದೆ MP ಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಆ ಇನ್ಸಿಡೆಂಟ್ ನಡೆದ ಮೇಲೆ ಆ ನ್ಯೂಸ್ ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಹೋಗುತ್ತೆ. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಹುಡುಗಿ ಮೇಲೆ ಕೂಡ ಆ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಫೆಬ್ರವರಿ 16ನೇ ತಾರೀಕು ಕೊಪ್ಪ ಡಿಸ್ಟ್ರಿಕ್ಟ್ ಕೋರ್ಟ್ ಒಂದು ತೀರ್ಪನ್ನ ಕೊಡುತ್ತೆ. ಅದು ಈಗ ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಸದ್ ಮಾಡಿ. ಏನಪ್ಪಾ ಅದು ಅಂದ್ರೆ ಮರಣ ದಂಡನೆ. ಅವ್ರ ಮೇಲೆ 4 ತರದ BNS ಸೆಕ್ಷನ್ ಗಳನ್ನ ಅಪ್ಲೈ ಮಾಡಿರ್ತಾರೆ. ಅವತ್ತು ರಾತ್ರಿಯಲ್ಲಿ ನಡೆದಿದ್ದೇನು, 3 ಜನ ಅವ್ರ ಹತ್ರ ಜಗಳ ಮಾಡಕ್ಕೆ ಕಾರಣ ಏನು? ಪೊಲೀಸ್ ಅವರು ಆ 3 ಜನದಲ್ಲಿ ಇಬ್ಬರನ್ನ ಅವತ್ತೇ ಹಿಡಿದು ಬಿಡ್ತಾರೆ. ಫಸ್ಟ್ 24 hours ಅಲ್ಲೇ ಹಿಡಿದು ಬಿಡ್ತಾರೆ. 3ನೇವನ್ನ ಕಂಡಿಡಿಕೆ ತುಂಬಾನೇ ಪ್ರಯತ್ನ ಪಡ್ತಾರೆ, ತುಂಬಾನೇ ಕಷ್ಟ ಆಗುತ್ತೆ. ಮಾರ್ಚ್ 6ನೇ ತಾರೀಕು ರಾತ್ರಿ 10:30ಕ್ಕೆ ಆ ಇನ್ಸಿಡೆಂಟ್ ನಡೆಯುತ್ತೆ. ಮಾರ್ಚ್ 7ನೇ ತಾರೀಕು ಒಬ್ಬರ ದೇಹ ಸಿಗುತ್ತೆ. ಮಾರ್ಚ್ 10ನೇ ತಾರೀಕು 3ನೇ ವ್ಯಕ್ತಿನ ಹಿಡಿತಾರೆ. ಅದು ಎಲ್ಲಿ? ಚೆನ್ನೈನಲ್ಲಿ. ನಾವು ಹೋದ ವರ್ಷ ಒಂದು ವಿಡಿಯೋ ಮಾಡಿದ್ವಿ. ಆದ್ರೆ ಸೆಷನ್ ಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿರುತ್ತೆ, ಅದು ಕೂಡ ಮರಣ ದಂಡನೆ. ಏನಕ್ಕಪ್ಪ ಅಂದ್ರೆ ಆ ಹುಡುಗಿ ಒಂದು ಬಾಯ್ ಫ್ರೆಂಡ್ಗೆ ಜ್ಯೂಸ್ ಅಲ್ಲಿ ವಿಷಾನ ಹಾಕಿ ಅಥವಾ ಏನೋ ಒಂದು ಹಾಕಿ ಸಾಯಿಸೋದಕ್ಕೆ ಪ್ರಯತ್ನ ಮಾಡಿರ್ತಾಳೆ. ಏನೋ ಒಂದು ಹಾಕಿ ಆ ಹುಡುಗಿ ಅವನ್ನ ಸಾಯಿಸಿರ್ತಾಳೆ. ಆ ಒಂದು ಕಾರಣವನ್ನ ಇಟ್ಕೊಂಡು ಸೆಷನ್ ಕೋರ್ಟ್ ನಲ್ಲಿ ಮರಣ ದಂಡನೆ ಕೊಟ್ಟಿರ್ತಾರೆ. ಅದೇ ರೀತಿ ಈ ಕೇಸ್ನು ಕೂಡ ಫೆಬ್ರವರಿ 14ನೇ ತಾರೀಕು ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಹೇಳ್ಬಿಟ್ಟು ಮರಣ ದಂಡನೆ ಆದೇಶವನ್ನ ಕೊಡ್ತಾರೆ. ಸೊ ಈ ಒಂದು ಕೇಸ್ ನ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಇದು ನಡೆದ ತುಂಗಭದ್ರಾ ಡ್ಯಾಮ್ ಹತ್ರ. ಅವತ್ತು ಮಾರ್ಚ್ 6, 2025 ಅಲ್ಲಿ ಬಂದಿರುವಂತ ಪ್ರತಿಯೊಬ್ರು ಕೂಡ ಟ್ರಾವೆಲರ್ಸ್ ಆಗಿರ್ತಾರೆ. ಒಬ್ರು ಹೆಸರಿಂದ ಬಂದಂತ ವುಮೆನ್, ಅವ್ರ ಏಜ್ 27. PG ಓನರ್ ಒಬ್ರು ಲೇಡಿ, ಅವ್ರ ಏಜ್ ಕೂಡ 29. 3ನೇ ವ್ಯಕ್ತಿ ಬಿಭಾಷ್ ನಾಯಕ್, 26 ವಯಸ್ಸು. ಅವರು ಟೂರ್ ಗೈಡ್ ಆಗಿರ್ತಾರೆ. ಅವರು ಒಡಿಶಾದಿಂದ ಬಂದಿರ್ತಾರೆ. 4ನೇ ವ್ಯಕ್ತಿ ಡೇವಿಯಲ್ ಪಿಟಾಸ್, ಏಜ್ 23. 5ನೇ ವ್ಯಕ್ತಿ ಪಂಕಜ್ ಪಾಟೀಲ್, 43 ವರ್ಷ, ನಾಸಿಕ್ ಮಹಾರಾಷ್ಟ್ರದವರು. ಟೋಟಲ್ 5 ಜನ ಆ ಒಂದು PG ನಲ್ಲಿ ಮೀಟ್ ಆಗಿರ್ತಾರೆ. PG ನಲ್ಲಿ ಮೀಟ್ ಆದ್ಮೇಲೆ ಅವರೆಲ್ಲ ಏನ್ ಅನ್ಕೋತಾರೆ, ಈ ಸ್ಟಾರ್ ಗೇಜಿಂಗ್ ಅಂದ್ರೆ ನಕ್ಷತ್ರಗಳನ್ನ ಕುತ್ಕೊಂಡು ನೋಡೋದು, ನದಿ ಹತ್ರ ಕುತ್ಕೊಂಡು ನೋಡೋದು, ನಕ್ಷತ್ರಗಳನ್ನ ನೋಡೋದು ಒಂದು ಅವ್ರಿಗೆ ಖುಷಿ ತರುತ್ತೆ. ಅದ್ರ ಜೊತೆಗೆ ಅವರು ಒಂದು ಮ್ಯೂಸಿಕ್ ಗಿಟಾರ್ ನ ಪ್ಲೇ ಮಾಡೋಣ ಅಂತ ಒಂದು ಪ್ಲಾನ್ ಇಟ್ಕೊಂಡು ಅವರು ಅಲ್ಲಿಗೆ ಹೋಗ್ತಾರೆ. ಆನೆಗುಂದಿ ಅಂತ ಇರುವಂತ ಒಂದು PG ಇಂದ ಸುಮಾರು ರಾತ್ರಿ 10:30ಕ್ಕೆ ಕೊಪ್ಪಳದ ಗಂಗಾವತಿಯ ತುಂಗಭದ್ರದ ಕೆನಲ್ ಹತ್ರ ಹೋಗ್ಬಿಟ್ಟು ಅವರು ಕೂತ್ಕೊಂಡು ಗಿಟಾರ್ ಬಾರ್ಸೋಣ, ರಾತ್ರಿ ಹೊತ್ತು ನಕ್ಷತ್ರಗಳನ್ನ ನೋಡೋದು ತುಂಬಾ ಚೆನ್ನಾಗಿರುತ್ತೆ, ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತ ಅಲ್ಲಿಗೆ ಹೋಗ್ತಾರೆ. ರಾತ್ರಿ ಸುಮಾರು 10:30ರಿಂದ 12 ಗಂಟೆಗೆ ನಡೆದಿರುವಂತ ಒಂದು ಇನ್ಸಿಡೆಂಟ್ ಇದು. ಆ ಟೈಮಲ್ಲಿ ಅವರು ಅಲ್ಲಿ ಕೂತ್ಕೊಂಡಿದ್ದಾಗ ಒಂದು 3 ಜನ ಒಂದೇ ಬೈಕ್ ನಲ್ಲಿ ಬರ್ತಾರೆ. ಆ 3 ಜನ ಒಂದೇ ಬೈಕ್ ಅಲ್ಲಿ ಬರ್ತಾರೆ ಅಂದ್ರೆ ಇವ್ರನ್ನ ನೋಡ್ತಾರೆ. ಇವ್ರನ್ನ ನೋಡಿ ಆ ಜಾಗಕ್ಕೆ ಬಂದು ಇವ್ರ ಹತ್ರ ಯಾವ ರೀತಿ ಕಾನ್ವರ್ಸೇಷನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಹತ್ರ ಪೆಟ್ರೋಲ್ ಇದೆಯಾ? ನಮ್ಮ ಬೈಕಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಈಗ ಯಾರು ಹೊಸಬ್ರನ್ನ ನೋಡಿದಾಗ, ಯಾರು ಗೊತ್ತಿಲ್ದಿರೋರ್ನ ನೋಡಿದಾಗ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ಅವ್ರು ಆ ಪೆಟ್ರೋಲ್ ಅನ್ನೋ ಒಂದು ಕಾರಣ ಇಟ್ಕೊಂಡು ಹೋಗಿ ಅವ್ರನ್ನ ಮಾತಾಡಿಸ್ತಾರೆ. ಅವ್ರದ್ದು ಏನು ಹೇಳ್ತಾರೆ ಅಂದ್ರೆ, ಈ ಪೆಟ್ರೋಲ್ ಬಂಕ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾರಂತೆ. ಅವರು ಫಾರಿನರ್ಸ್ ಅಂತ ಗೊತ್ತು, ಅವ್ರಲ್ಲಿ ಲೋಕಲ್ ಅಂತ ಗೊತ್ತಿಲ್ಲ ಅವ್ರಿಗೆ. ಆದ್ರೂ ಕೂಡ ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡೋಕ್ಕೋಸ್ಕರ ಹೋಗಿ ಅವರನ್ನ ಕೇಳ್ತಾರೆ. ಆ ಒಂದು ಕಾನ್ವರ್ಸೇಷನ್ ಕೇಳೋ ಟೈಮಲ್ಲಿ ಇವ್ರು ಏನ್ ಮಾಡ್ತಾರೆ, ದುಡ್ಡು ಕೊಡಿ ಅಂತ ಕೇಳ್ತಿದ್ದಾರೆ. ಬೈಕಲ್ಲಿ ಬಂದಂತ 3 ಜನರ ಹೆಸರು ಮತ್ತೆ ಅವ್ರ ವಯಸ್ಸು, ಈ ಕೆಲಸಗಳನ್ನ ನೋಡಕ್ ಹೋದ್ರೆ ಅದಲ್ಲಿ ಒಬ್ಬನ ಹೆಸರು ಮಲ್ಲೇಶ್. ಅವನ ಏಜು 27. ಅವನು ಈ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ದ. ಸಾಯಿ ಅಲಿಯಾಸ್ ಚೇತನ್ ಸಾಯಿ, ಅವನಿಗೆ 21 ವರ್ಷ. 3ನೇವನು ಶರಣಪ್ಪ, ಅವನಿಗೆ 27 ವರ್ಷ. ಅವನಿಗೂ ಎಕ್ಸ್ಪೀರಿಯನ್ಸ್ ಕಾರ್ಪೆಂಟರ್. ಸೊ 3 ಜನ ಅಲ್ಲಿ ಬಂದು ಪೆಟ್ರೋಲ್ ಕಾನ್ವರ್ಸೇಷನ್ ಇಟ್ಕೊಂಡು ಮಾತಾಡ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಇವರು ಬರೀ ಪೆಟ್ರೋಲ್ಗಲ್ಲ, ಇವ್ರ ಇಂಟೆನ್ಷನ್ ಬೇರೆ ಏನೋ ಇದೆ ಅಂತ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಒಂದು 20 ರೂಪಾಯಿ ದುಡ್ಡು ಕೂಡ ಕೊಟ್ಟಿರ್ತಾರಂತೆ. ಬಟ್ ಅವನೇನಂತ ಕೇಳ್ತಾನಂತೆ ಅಗ್ರೆಸಿವ್, ಏನ್ ಬರೀ 20 ರೂಪಾಯಿ ಕೊಡ್ತಾ ಇದ್ದ ನೀನು, ಆ ತರ ಅವ್ನು ಕೇಳಿರ್ತಾನೆ. ಸೊ ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಹೇಳ್ತಾರೆ, ಅಲ್ಲಿ ಇಬ್ರು ಲೇಡೀಸ್ ಇದ್ದಾರೆ, ಸೊ ಈ ಗಲಾಟಿ ನಾನ್ಸೆನ್ಸ್ ಎಲ್ಲ ಮಾಡ್ಬೇಡಿ, ಹೋಗಿ ಅಂತ ಹೇಳಕ್ ಹೋಗ್ತಾರೆ. ಅದಾದ್ಮೇಲೆ ಅದ್ರ ಇದ್ದಂತ ಬಿಭಾಷ್ ನಾಯಕ್ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ನೀರೊಳಗೆ ತಳ್ಬಿಡ್ತಾರೆ. ಅದಾದ್ಮೇಲೆ ಇನ್ನಿಬ್ರು ಹುಡುಗರು ಏನಿದ್ರು ಅವ್ರನ್ನು ಕೂಡ ಹೊಡೆದು ಕೆನಾಲ್ ಒಳಗೆ ತಳ್ಬಿಡ್ತಾರೆ. ಯಾವ ಕೆನಾಲ್ ಒಳಗೆ ತಳ್ಬಿಡ್ತಾರೆ, ಇನ್ನು ಮೇಲ್ಗಡೆ ಅವ್ರು ಇಬ್ರು ಹುಡುಗಿರು ಏನಿದ್ರು ಅವ್ರು ಓಡೋಗೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಬೈಕ್ ಇತ್ತು. ಆ ಇಸಲ್ ವುಮೆನ್ ಮತ್ತೆ PG ಓನರು. ಸೊ ಏನ್ ಮಾಡಬಾರ್ದು ಅದನ್ನ ಮಾಡಿದ್ದಾರೆ. ಆ ನೀರಿಗೆ ಬಿದ್ದಂತ 3 ಜನದಲ್ಲಿ ಒಬ್ರಿಗೆ ಮೇಲ್ ಎದ್ದು ಬರಬಾರ್ದು ಅಂತ ಹೇಳ್ಬಿಟ್ಟು ಕಲ್ ತಗೊಂಡು ಹೊಡಿತಿರ್ತಾರಂತೆ. ಆ ವಿಭಾಷ್ ನಾಯಕ ಏನಿದ್ದಾರೆ ಅವ್ರಿಗೆ ಕಲ್ ತಗೊಂಡು ಹೊಡಿಬೇಕಾದ್ರೆ ತಲೆಗೆ ಏಟ್ ಬೀಳ್ತಂತೆ. ಅದೇ ಕಾರಣಕ್ಕೆ ಅವರು ಕೆನಲ್ ಅಲ್ಲಿ ಈಜ್ಕೊಂಡು ವಾಪಸ್ ಬರಕಾಗದೆ ಅವರು ಕೆನಲ್ ಅಲ್ಲೇ ಸತ್ತೋಗ್ತಾರೆ. ಇನ್ನಿಬ್ರು ಆ ನೀರಿಂದ ಈಜ್ಕೊಂಡು ಹೆಂಗೋ US ಹುಡುಗ ಏನಿದ್ದಾನಲ್ಲ ಅವನಿಗೆ ಈಜ್ ಬರ್ತಾ ಇರುತ್ತೆ. ಅಂಡ್ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ನಾಸಿಕಿಂದ, ಅವನಿಗೂ ಕೂಡ ಸ್ವಲ್ಪ ಈಜ್ ಬರ್ತಾ ಇರುತ್ತೆ. ಸೊ ಅವ್ರು ಹೆಂಗೋ ಆ ನೀರಿಂದ ಅವ್ರು ಎಸ್ಕೇಪ್ ಆಗಿ ಆಚೆ ಬರ್ತಾರೆ. ಇದೆಲ್ಲ ಆದ್ಮೇಲೆ ಅವ್ರ ಹತ್ರ ಇದ್ದಂತ ಮೊಬೈಲ್ ಫೋನ್ಗಳು ಮತ್ತೆ 9,500 ರೂಪಾಯಿ ಅಷ್ಟು ದುಡ್ಡು ಮತ್ತು ಕೆಲವು ವಸ್ತುಗಳನ್ನ ಅವ್ರ ಹತ್ರ ಕಿತ್ಕೊಂಡು ಹೊರಟೋಗ್ತಾರೆ. ಅವ್ರಿಗೆ ಹೊಡೆದು ನೀರ್ಗೆ ಹಾಕಿ ಇದೆಲ್ಲ ಆದ್ಮೇಲೂ ಕೂಡ ಅವ್ರು ಅಲ್ಲಿಂದ ಇದ್ದಂತ ಫೋನ್ಗಳು ದುಡ್ಡನ್ನ ಎತ್ಕೊಂಡು ಓಡೋಗ್ತಿದ್ರೆ ಅವ್ರು ಕಿರಿಸ್ತಾ ಇರ್ತಾರೆ. ಬಟ್ ಅವ್ರ ಹೆಲ್ಪ್ಗೆ ಯಾರು ಬರ್ತಿರಲ್ಲ. ಯಾಕಪ್ಪ ಅಂದ್ರೆ ಆ ಪ್ರದೇಶದಲ್ಲಿ ಯಾರು ಇರೋದಿಲ್ಲ, ಅದು ಅಷ್ಟೊತ್ತು ರಾತ್ರಿಯಲ್ಲಿ. ಸೊ ಆ ಇನ್ಸಿಡೆಂಟ್ ನಡೆದ ಮೇಲೆ ಗಂಗಾವತಿಯ ಒಂದು ರೂರಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ನ ಕೊಡ್ತಾರೆ. ಕಂಪ್ಲೇಂಟ್ ನ ಕೊಟ್ಟ ಮೇಲೆ ಪೊಲೀಸ್ ಅವರು ರಿಜಿಸ್ಟರ್ ಮಾಡ್ಕೊಂಡು ಆ ಸ್ಪಾಟ್ ಬಂದು ಸ್ಪಾಟ್ ವೆರಿಫಿಕೇಶನ್ ಸ್ಟಾರ್ಟ್ ಮಾಡ್ತಾರೆ. ವಿಭಾಷ್ ನಾಯಕ್ ಯಾರು ಆ ನೀರೊಳಗೆ ಮುಳುಗಿ ಸತ್ತೋಗಿರ್ತಾರಲ್ಲ ಒಬ್ರು, ಅವರ ಬಾಡಿನ ಮಾರನೇ ದಿನ ಅಂದ್ರೆ 24 hours ಆದ್ಮೇಲೆ ಫೈಂಡ್ ಔಟ್ ಆಗುತ್ತೆ. ಇವ್ರು ಕೇಸ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದಾಗ್ಲೇನೆ ಪೊಲೀಸ್ ಅವರು ಅಬ್ಸರ್ವ್ ಮಾಡಿರ್ತಾರೆ ಅಂತೆ. ಈಗ ಕೇಸ್ ನ ರಿಜಿಸ್ಟರ್ ಮಾಡ್ಕೊಂತಾರೆ. ಈ ನ್ಯೂಸ್ ತುಂಬಾ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ. ಯಾಕಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ವುಮೆನ್ ಅಲ್ಲಿ ಬೇರೆ ದೇಶದಿಂದ ಬಂದಿರುವಂತವ್ರು. ಸೊ ಅವ್ರ ಮೇಲೆ ಈ ತರ ಆಗಿರುತ್ತೆ.
ಇಂದ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಸ್ಟಾರ್ಟ್ ಆಗುತ್ತೆ ನ್ಯೂಸ್. ಮಾರ್ಚ್ 6ನೇ ತಾರೀಕು ಇದಾಗುತ್ತೆ. ಮಾರ್ಚ್ 7ನೇ ತಾರೀಕು ಹೋಗೋ ಟೈಮ್ ಅಲ್ಲಿ ಇವರು ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದಾದ್ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಈಗ 3 ಕ್ರಿಮಿನಲ್ಸ್ ಏನಿದೆ ಅವ್ರನ್ನ ಹುಡುಕುತ್ತಾರೆ. ವಿತಿನ್ 24 hours ಅಲ್ಲಿ ಫಸ್ಟ್ ಇಬ್ರನ್ನ, ಒಬ್ರು ಸಾಯಿ ಮತ್ತೆ ಇನ್ನೊಬ್ಬ ಮಲ್ಲೇಶ್, ಇಬ್ರನ್ನ ಅರೆಸ್ಟ್ ಮಾಡ್ತಾರೆ. ಅವ್ರಿಬ್ರನ್ನ ಅರೆಸ್ಟ್ ಮಾಡೋದಕ್ಕೆ ಇವ್ರಿಗೆ ಹೆಲ್ಪ್ ಆಗಿದ್ದು ಆ 2 ಫೋನ್ಗಳು ಅಂತ ಇನ್ಫಾರ್ಮೇಶನ್ ಇದೆ. 3ನೇದು ಆ ಶರಣಪ್ಪ 27 ವರ್ಷ, ಅವನ್ ಏನ್ ಮಾಡಿದಾನೆ ಗೊತ್ತಾಗೋಗಿದೆ, ಲೈಕ್ ಪೊಲೀಸರು ಹಿಡಿದೇ ಹಿಡಿತಾರೆ ಅಂತ. ಸೊ ಅವನು ಕೊಪ್ಪಳ ಬಿಟ್ಟು ದೂರಕ್ಕೆ ಹೋಗ್ಬಿಡ್ತಾನೆ. ಎಲ್ಲಿಗೆ ಹೋಗೋನೆ, ಏನಿಗೆ ಹೋಗಿದ್ದಾನೆ, ಏನು ಪೊಲೀಸರಿಗೆ ಗೊತ್ತಿರೋದು, ಆ ಇನ್ಫಾರ್ಮೇಶನ್ ಇರೋದಿಲ್ಲ. ಯಾಕಪ್ಪ ಅಂದ್ರೆ ಆ ಟೈಮಲ್ಲಿ ಯಾವುದೇ CCTV ಕ್ಯಾಮ್ರಾ ಇಲ್ಲ ಜಾಗದಲ್ಲಿ, ಎಷ್ಟು ವೆಹಿಕಲ್ಸ್ ಓಡಾಡಿದವೋ, ಇದರಿಂದ ಯಾವ್ದಾದ್ರು ಕ್ಯಾಮ್ರಾಗಳಿದೆಯಾ ಆ ಥರ ಎಲ್ಲ ಚೆಕ್ ಮಾಡಿ ಒಂದಷ್ಟು ವಿಷಯಗಳನ್ನ ಗ್ಯಾದರ್ ಮಾಡಿದ ಮೇಲೆ ಪೊಲೀಸರು 3 ಜನ ಸಸ್ಪೆಕ್ಟ್ ಏನಿದ್ದಾರೆ ಅದರಲ್ಲಿ ಇಬ್ಬರನ್ನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ ಮೇಲೆ ಆರ್ತೈದ ವಸ್ತುಗಳು ಏನೇನು ಕತ್ಕೊಂಡು ಹೋಗಿರ್ತಲ್ಲ ಅದೆಲ್ಲಾನು ಎತ್ಕೊಂಡು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಕನ್ಫರ್ಮ್ ಈಗ 3ನೇ ವ್ಯಕ್ತಿನ ಹುಡ್ಕೋದಕ್ಕೆ ಸುಮಾರು ಸಾಹಸಗಳು ಮಾಡ್ತಾ ಇದ್ದಾರೆ. ಈಗ ಕೊಪ್ಪಳದ SP ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲಿ ಅವರು ಹೇಳಿದ್ದಾರೆ, ಆ ವ್ಯಕ್ತಿನ ಕಂಡುಹಿಡಿಯೋದು ತುಂಬಾ ಈಸಿ ಆಗಿರಲಿಲ್ಲ, ತುಂಬಾ ಚಾಲೆಂಜಿಂಗ್ ಆಗಿತ್ತು. 6 ಟೀಮ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹುಡ್ಕೋ ಟೈಮ್ ಅಲ್ಲಿ ಒಂದು ಕ್ಲೂ ಇಟ್ಕೊಂಡು ಅವನ್ನ ನಾವು ಫೈಂಡ್ ಔಟ್ ಮಾಡಿದ್ವಿ. ಅವನು ಚೆನ್ನೈನ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದಾನೆ. ಅಲ್ಲಿಗೆ ಹೋಗಿ ಅವನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರ್ತಾರೆ. 2 ಸೆಕ್ಷನ್ ಗಳನ್ನ ಇಟ್ಕೊಂಡು 4 ಕೇಸ್ಗಳಲ್ಲಿ ಫಿಟ್ ಮಾಡ್ಕೋತಾರೆ. ಈ ಕೇಸ್ 11 ತಿಂಗಳಲ್ಲೇ ಮುಗಿಸಿದ್ದಾರೆ. 6 ತಿಂಗಳು ಟ್ರಯಲ್ ನಡೆದಿದೆ. 101 ವಿಟ್ನೆಸ್ ಗಳದ್ದು ಟೆಸ್ಟ್ ಮನಿನ ತಗೊಂಡಿದ್ದಾರೆ. 84 ಆರ್ಟಿಕಲ್ಸ್ DNA ನಡೆದಿದೆ. 6 ತಿಂಗಳಲ್ಲಿ ಆ ಮೆಜಿಸ್ಟ್ರೇಟ್ ಹತ್ರ ಮತ್ತೆ ತಹಶೀಲ್ದಾರ್ ಹತ್ರ ಎಲ್ಲಾರ್ದು ಪರ್ಮಿಷನ್ ತಗೊಂಡು ಅವರ ಮುಂದೆ ಈ ಒಂದು ಇನ್ವೆಸ್ಟಿಗೇಷನ್ ನಡೆದಿದೆ. ಸುಮಾರು 750 ಪೇಜ್ ಅಷ್ಟು ಚಾರ್ಜ್ ಶೀಟ್ ನ ಅವರು ಹಾಕಿದ್ದಾರೆ. ಈ ಕೇಸ್ ಅಲ್ಲಿ ಸಾಲ್ವ್ ಮಾಡೋದಕ್ಕೆ ಅವ್ರಿಗೆ ಚಾಲೆಂಜಿಂಗ್ ಅನ್ಸಿದ್ದು ಅವ್ರನ್ನ ಹುಡ್ಕೋದಕ್ಕೇನೆ. ಅಂಡ್ ಅವ್ರನ್ನ ಹುಡ್ಕೋದಾದ್ಮೇಲೆ ಏನೇನು ಪ್ರೊಸೀಜರ್ ಇದೆ ಅದೆಲ್ಲಾನು ಮಾಡ್ತಾರೆ. ಅದಾದ್ಮೇಲೆ ಈ ಮೇಜರ್ ಐ ವಿಟ್ನೆಸ್ ಏನಿದಾರಲ್ಲ ಇವರಿಬ್ರು, ಆ ಹುಡುಗರು ಅವರ ಒಂದು ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಇವರು ಕೊಟ್ಟಿರೋಂಥ ವುಮೆನ್ಗಳು, ಒಬ್ರು ಇಸ್ರೇಲ್ ಇಂದ ಬಂದಿರೋಂಥವ್ರು, ಇನ್ನೊಬ್ರು PG ಅವರು, ಅವ್ರಿಗೂ ಸ್ಟೇಟ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಪೊಲೀಸ್ ಅವರು ಸುಮ್ಮನೆ ಇವ್ರಿಗೆ ಏನೋ ಸ್ಟೇಟ್ಮೆಂಟ್ ಕೊಟ್ರು ಅಂತ ಹೇಳ್ಬಿಟ್ಟು ಇದೇ ಕರೆಕ್ಟು ಅಂತ ಹೇಳ್ಬಿಟ್ಟು ಅವರು ಒಪ್ಕೊಳ್ಳೋದಿಲ್ಲ. ಅವರು ನೀಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಪ್ರತಿಯೊಂದು ಯಾವ ಸರಿ ಯಾವ ತಪ್ಪು ಅಂತ ಕ್ರಾಸ್ ವೆರಿಫೈ ಮಾಡಿ ಅದನ್ನ ರೆಕಾರ್ಡ್ ಮಾಡ್ತಾರೆ. ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ ಬಂದ್ಮೇಲೆ ಇದು ನಮ್ಮ ಕಂಟ್ರಿ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಹೊರಗಡೆಯಿಂದ ಇಂಡಿಯಾಗೆ ಯಾರು ಒಬ್ರು ಏನಕ್ಕೆ ಬರ್ತಾರೆ, ಟೂರಿಸಮ್ಗೆ. ಸೊ ಏನಾದ್ರು ಒಂದು ಟೂರ್ ನೋಡೋದಕ್ಕೆ ಟೂರಿಸಮ್ಗೋಸ್ಕರ ಬರ್ತಾರೆ. ಇಲ್ಲಿ ಕಲ್ಚರು ಅಥವಾ ಇಲ್ಲಿ ಒಂದು ಪ್ಲೇಸಸ್ ನ ನೋಡ್ಕೊಂಡು ಹೋಗೋದಕ್ಕೆ. ಇಲ್ಲಿ ಅವ್ರಿಗೆ ಸೇಫ್ಟಿನೇ ಇಲ್ಲ ಅಂದ್ರೆ ಇಲ್ಲಿ ಅದು ಇಂಡಿಯಾಗೆ ಒಂದು ಬ್ಲಾಕ್ ಮಾರ್ಕ್ ಉಳಿಯುತ್ತೆ. ಸೊ ಆ ಟೂರಿಸ್ಟ್ಗಳು ಅವತ್ತು ಅಲ್ಲಿ ಹೋಗಿ ಜಸ್ಟ್ ಒಂದು ಆ ನಕ್ಷತ್ರಗಳನ್ನ ನೋಡ್ಕೊಂಡು ಕುತ್ಕೊಂಡು ಒಂದು ಸಾಂಗ್ ಪ್ಲೇ ಮಾಡೋಣ ಅಂತ ಹೋಗಿದ್ದಕ್ಕೆ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಅಲ್ಲಿ ಸತ್ತೋಗ್ತಾನೆ, ಇನ್ನಿಬ್ರು ನೀರ್ಗಳಿಗೆ ಹೋಗ್ತಾರೆ, ಅವ್ರ ಮೇಲೆ ಅಲ್ಲೇ ಆಗುತ್ತೆ. ಸೊ ಇದಾಗಿತ್ತು ಈ ಒಂದು ಸ್ಟೋರಿ. ಅಂಡ್ 11 ತಿಂಗಳಲ್ಲಿ ಇದಕ್ಕೆ ಜಡ್ಜ್ಮೆಂಟ್ ಬಂದು ಅವ್ರಿಗೆ ಮರಣದಂಡನೆನ ಕೋರ್ಟ್ ಕೊಟ್ಟಿದೆ. ಅದಾದ್ಮೇಲೆ ಹೇಳಿದ್ಮೇಲೆ ಅವ್ರ ಮೇಲೆ ಮತ್ತೆ ಮೇಲ್ಕೋರ್ಟ್ಗೆ ಹೋಗ್ಬೋದು, ಹೈಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಕೇಸ್ ಏನಾಗುತ್ತೆ ಅಂತ.